ಇದು ಸತ್ಯದ ಬೆಳಕು. ತಾಳಿಕೋಟಿ ಸಮುದಾಯ ಆರೋಗ್ಯ ಕೇಂದ್ರದ ಎದುರಿಗೆ ದಿಢೀರ್ ಪ್ರತಿಭಟನೆ. ಶನಿವಾರ ತಾಳಿಕೋಟಿ ಸಮುದಾಯ ಆರೋಗ್ಯ ಕೇಂದ್ರದ ಎದುರಿಗೆ ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ದಿಢೀರ್ ಪ್ರತಿಭಟನೆಯನ್ನು ನಡೆಸಲಾಯಿತು. ದಿನಾಂಕ 13/12/2025 ರಾತ್ರಿ 3 ಗಂಟೆಗೆ ರಾತ್ರಿ ಪಾಳಿಯಲ್ಲಿ ಕಾರ್ಯನಿರ್ವಹಿಸುತ್ತಿದ್ದ ವೈದ್ಯಾಧಿಕಾರಿ ಕರ್ತವ್ಯ ನಿರ್ವಹಿಸದೆ ಪ್ರಾಥಮಿಕ ಚಿಕಿತ್ಸೆಗೆ ಬಂದ ರೋಗಿಗಳಿಗೆ ಸ್ಥಳೀಯವಾಗಿ ವೈದ್ಯಾಧಿಕಾರಿ ಇಲ್ಲದಿರುವ ಕಾರಣ ಅಮಾಯಕ ಯುವಕನ ಜೀವ ಹಾನಿಯಾಗಿದೆ. ಸಂಬಂಧಪಟ್ಟವರಿಗೆ ಅವರು ಎಲ್ಲಿ ಹೋಗಿದ್ದಾರೆ ಗೊತ್ತಿಲ್ಲ ಎಂದು ಬೇಜವಾಬ್ದಾರಿ ಹೇಳಿಕೆಯನ್ನು ಕೊಟ್ಟಿರುತ್ತಾರೆ. ಸರ್ಕಾರ ಜನರಿಗೆ ಅನುಕೂಲವಾಗುವ ದೃಷ್ಟಿಯಿಂದ ಲಕ್ಷಾಂತರ ರೂಪಾಯಿ ಸಂಬಳವನ್ನ ಕೊಟ್ಟು ವೈದ್ಯಾಧಿಕಾರಿಗಳನ್ನ ನೇಮಿಸಿಕೊಂಡಿರುತ್ತಾರೆ. ಆದರೆ ಬಡ ಜನರ ರೋಗಿಗಳ ಪರವಾಗಿ ಕೆಲಸ ಮಾಡಬೇಕಾದ ವೈದ್ಯಾಧಿಕಾರಿಗಳು ಜೀವ ಹೋಗಲು ಕಾರಣರಾಗಿದ್ದು ಇದು ಸಾರ್ವಜನಿಕರ ದುರ್ದೈವದ ಸಂಗತಿಯಾಗಿದೆ. ದಿನಾಂಕ 13/12/2025 ಮಧ್ಯರಾತ್ರಿ 2:30 ಸಮಯದಲ್ಲಿ ಸೂಫಿ ಅಬ್ದುಲ್ಲಾ ಬೇಪಾರಿ ಈತನಿಗೆ ಸ್ವಲ್ಪ ನೆಗಡಿ ಕೆಮ್ಮು ಹೆಚ್ಚಾದ ಕಾರಣ ಆಸ್ಪತ್ರೆಗೆ ಬಂದಿರುತ್ತಾರೆ. ಆದರೆ ಆರೋಗ್ಯ ಕೇಂದ್ರದಲ್ಲಿ ವೈದ್ಯಾಧಿಕಾರಿಗಳಿಲ್ಲದೆ ಆ ವ್ಯಕ್ತಿ ಮೃತಪಟ್ಟಿರುತ್ತಾನೆ. ನಂತರ ಸಮುದಾಯ ಆರೋಗ್ಯ ಕೇಂದ್ರದಲ್ಲಿ ಸಂಬಂಧವಿಲ್ಲದ ವ್ಯಕ್ತಿ ನಾನು ವೈದ್ಯಾಧಿಕಾರಿ ಎಂದು ಹೇಳಿ ಯಾವುದೇ ಅನುಮತಿ ಇಲ್ಲದೆ ಚಿಕಿತ್ಸೆ ನೀಡಿದ್ದು ವ್ಯಕ್ತಿ ಮೃತಪಟ್ಟಿರುತ್ತಾರೆ. ಇದರಿಂದ ಹಲವು ಸಂಶಯಗಳು ಕೂಡ ಉದ್ಭವಿಸಿವೆ. ಆದ್ದರಿಂದ ಮೇಲಾಧಿಕಾರಿಗಳಾದ ತಾವು ಕರ್ತವ್ಯ ಲೋಪವೆಸಗಿದ ವೈದ್ಯಾಧಿಕಾರಿಗಳ ಮೇಲೆ ಹಾಗೂ ಚಿಕಿತ್ಸೆ ನೀಡಿದ ವ್ಯಕ್ತಿಯ ಮೇಲೆ ಇಲಾಖಾವಾರು ಕಠಿಣ ಕಾನೂನು ಕ್ರಮ ಕೈಗೊಳ್ಳಬೇಕೆಂದು ಕರ್ನಾಟಕ ರಕ್ಷಣಾ ವೇದಿಕೆಯವರು ಪ್ರತಿಭಟನೆ ಮಾಡುವ ಮೂಲಕ ಮನವಿಯನ್ನ ಸಲ್ಲಿಸಿದರು. ಈ ಮನವಿಗೆ ಕೂಡಲೇ ಸ್ಪಂದಿಸಬೇಕು. ಇಲ್ಲದಿದ್ದರೆ ಸಮುದಾಯ ಆರೋಗ್ಯ ಕೇಂದ್ರದ ಮುಂದೆ ತಾಳಿಕೋಟಿ ಹಾಗೂ ಸುತ್ತಮುತ್ತಲಿನ ಗ್ರಾಮಸ್ಥರೊಂದಿಗೆ ಧರಣಿ ಸತ್ಯಾಗ್ರಹ ಹಮ್ಮಿಕೊಳ್ಳಲಾಗುವುದು ಎಂದು ಎಚ್ಚರಿಕೆಯನ್ನ ನೀಡಿದರು. ತಾಳಿಕೋಟಿ ಪೊಲೀಸ್ ಠಾಣೆ ಅಧಿಕಾರಿಗಳದ ಕಂಪ್ಲೇಂಟ್ ಮಾಡ್ರಿ. ನಮ್ಮ ಸಮುದಾಯ ಕೇಂದ್ರಕ್ಕೆ ಸಂಬಂಧ ಇಲ್ಲದಂತ ವ್ಯಕ್ತಿ ಬಂದು ಒಬ್ಬ ಚಿಕಿತ್ಸೆ ಕೊಟ್ಟ ಬ್ಯಾಂಕ್ ಜೀವನ ಹೊಡಿತಾರಲ್ಲ ಸರ್, ಅದಕ್ಕೆ ಹಂಗಿದೆ. ಮತ್ತೆ ನಾವ್ ಯಾರು ಈಗ ನಿಮಗಂದ್ರೆ ನಾವು ಮಾರಿ ನೋಡಿರ್ತೀವಿ, ನಮಗೆ ನಿಮ್ಗೆ ಗೊತ್ತಾಗಿರ್ತದೆ. ಈಗ ಯಾರೋ ಬಂದಿರ್ತಾರೆ ತಾಳಿಕೋಟಿ ತಾಲೂಕು ಆಡಳಿತ ವೈದ್ಯಾಧಿಕಾರಿಗಳು ಇವರೇ ಅನ್ನೋದು ಗೊತ್ತಿರಂಗಿಲ್ಲ. ಅವ್ರು ನಾನೇ ಅಂತ ಹೇಳಿ ಬಂದು ಟ್ರೀಟ್ಮೆಂಟ್ ಚೂಚಿ ನಡೀತಿದ್ದಾರೆ ಸರ್. ಮತ್ತೆ ನೀವು ಹೆಂಗ್ ಸರ ಹೆಂಗ್ ಡಿಪೆಂಡ್ ಹೆಂಗ್ ಮಾಡ್ಕೊಳ್ತೀರಿ ಅದು ಹೇಳ್ರಿ ನನಗೆ. ನೀವು ನಿಮ್ಮ ಸಿಬ್ಬಂದಿಗಳನ್ನ ಉಳಿಸ್ಕೊಳ್ಳಿಕ್ಕೆ ಸಾರ್ವಜನಿಕರ ಜೊತೆ ಆಟ ಆಡ್ತೀರಿ, ನನ್ನ ಆರೋಪ ಇದೆ ಇದು. ಮತ್ತೆ ನೀವು ಹೆಂಗ್ ಬಂದವರು ಟ್ರೀಟ್ಮೆಂಟ್ ಮಾಡಿದ್ರು ಸರ್, ಬೇರೆ ವೈದ್ಯಾಧಿಕಾರಿಗಳು ಬಂದು ಹೆಂಗ್ ಟ್ರೀಟ್ಮೆಂಟ್ ಮಾಡಿದ್ರು ಅವರು ಸಂಬಂಧ ಏನ್ ನೋಟಿಸ್ ಕೊಡ್ತೀರಿ ಸರ್ ನೀವು? ಸಿಬ್ಬಂದಿ ಅಲ್ಲ, ನಿಮ್ ಸಿಬ್ಬಂದಿ ಇದ್ರೆ ಅಗ್ರಿ. ನೀವು ಅವ್ರಿಗೆ ನೋಟಿಸ್ ಕೊಟ್ಟು ಯಾವ ವಿಚಾರಣೆ ಮಾಡ್ತೀರಿ ಅಂದ್ರೆ ನಾ ಅಗ್ರಿ. ನಿಮ್ಮ ಸಿಬ್ಬಂದಿನೇ ಅಲ್ಲ ಅಂದಾಗ ಅವ್ರಿಗೆ ಹೆಂಗ್ ನೀವು ನೋಟಿಸ್ ಕೊಡ್ತೀರಿ? ಯಾವ ಬೇಸ್ ಮ್ಯಾಗ ನೋಟಿಸ್ ಕೊಡ್ತೀರಿ? ಅವ್ರಿಗೆ ನೀವು ಕಂಪ್ಲೇಂಟ್ ಮಾಡ್ರಿ, ಅವರು ಎನ್ಕ್ವೈರಿ ಮಾಡ್ತಾರ. ಇವ್ರದ್ದು ತಪ್ಪಿದ್ರೆ ತಪ್ಪು ಅಂತ ವರದಿ ಕೊಡ್ತಾರ, ಕಾನೂನು ಕ್ರಮ ಇರ್ತೈತಿ, ಕೋರ್ಟ್ ಇರ್ತೈತಿ, ಹೋಗ್ತಾರ. ತಿಳ್ಕೊಂಡು ಹೇಳ್ತಾರಲ್ರಿ ಯಾರು ಕರ್ಸಿದ್ರ ಅಂತ ಹೇಳಿ. ನೀನು ಕರ್ಸಿದ್ರ ಅಂತ ಹೇಳ್ತಿರಲ್ಲ, ಯಾರಿದ್ರು ಕರ್ಸಿದ್ರು, ಯಾರು ಅವ್ರಿಗೆ ಹಾಸ್ಪಿಟಲ್ ಸಿಬ್ಬಂದಿನೇ ಅಲ್ಲ ಅಂತಂದ್ರೆ ಅವ್ರ ವೈದ್ಯಾಧಿಕಾರಿ ಬಂದು ನಾ ವೈದ್ಯಾಧಿಕಾರಿ ಚಿಕಿತ್ಸೆ ಕೊಟ್ಟಾನ. ಈಗ ಅದ ಶೋಕ ಶೋಟಿಸ್ತ ಅದನ್ನ ಮೆನ್ಷನ್ ಮಾಡ್ತಾರೆ. ಯಾರು ನೀವು ಬೇರೆ ಡಾಕ್ಟರ್ ಕರ್ಸಿರಿ, ಸ್ಟಾಫ್ ಅಲ್ಲ ಯಾರು ಕರ್ಸಿದ್ರೆ ಅವ್ರಿಗೆ ಹೇಳ್ತಾರೆ. ನೀವು ಯಾರು ಕರ್ಸಿದ್ರೆ ಅವ್ರಿಗೆ ಕಂಪ್ಲೇಂಟ್ ಕೊಂಡು ರಿಜಿಸ್ಟರ್ ಮಾಡ್ಕೊತೀವಿ. ಯಾರಿದ್ದಾರೆ ಒಂದು ಸಂಬಂಧಿಕರು ಪೀರ್ಸ ನಿನ್ನೆ ನಾವು ಸ್ಥಳೀಯವಾಗಿ ಆಸ್ಪತ್ರೆಗೆ ಬಂದಿದ್ದೀವಿ. ಬಂದಂತ ಸಂದರ್ಭದಲ್ಲಿ ಇಲ್ಲಿ ವೈದ್ಯಾಧಿಕಾರಿ ಇಲ್ಲದೆ ಇರುವ ಸಂದರ್ಭ ಯಾರೋ ಬೇರೆ ವೈದ್ಯಾಧಿಕಾರಿಗಳು ಬಂದು ತಾಳಿಕೋಟಿ ಸಮುದಾಯ ಆರೋಗ್ಯ ಕೇಂದ್ರಕ್ಕೆ ಸಂಬಂಧ ಇರಲಾರದ ವ್ಯಕ್ತಿ ಬಂದು ನಮಗೆ ಚಿಕಿತ್ಸೆ ಕೊಟ್ಟ, ಚಿಕಿತ್ಸೆ ಆಗಿಲ್ಲ, ಅದು ಮೃತಪಟ್ಟಿದ್ದಾನೆ ಅಂತೇಳಿ ಕಂಪ್ಲೇಂಟ್ ಕೊಡು. ನೋಡಮ್ ಎನ್ಕ್ವೈರಿ ಏನ್ ಮಾಡ್ತಾರೆ, ಇವ್ರ ಮ್ಯಾಗ ಕೊಡು, ಶಿವಮೊಗ್ಗ ಮ್ಯಾಗ ಕೊಡು, ತಾಲೂಕು ವೈದ್ಯಾಧಿಕಾರಿಗಳ ಮ್ಯಾಗ ಕೊಡು. ಇವತ್ತು 3 ಮಂದಿ ಮ್ಯಾಗ ರೆಫರ್ ಮಾಡಿ. ಆಯ್ತು ಮೇಡಮ್, ನೀವು ಹೇಳಿದ್ರೆ ನಾವು ಅದನ್ನ ಫಾಲೋ ಮಾಡ್ತೀವಿ. ಈಗ ನೀವು ಏನು ಕ್ರಮ ಕೈಗೊಳ್ತೀರಿ? ಎಷ್ಟು ದಿನ ತಗೋತೀರಿ ಸರ? ಎಷ್ಟು ಜನ ಈಗ ಶೋಕ ನೋಟಿಸ್ ಕಳಿಸ್ತೀರಿ? ಈಗ ಅವ್ರ ಮ್ಯಾಗ ಕ್ರಮ ಏನಾಗ್ತೈತಿ ಮತ್ತು ಬದಲಾವಣೆ ಅಂತ ಆಗ್ತೈತಿ ಇದು ಏನ್ರಿ? ಈಗ ನಾನು ಜನರ ಪರವಾಗಿ ಇರತಕ್ಕಂಥವ್ರು, ನೀವು ಜನರ ಪರವಾಗಿ ಇರ್ತಕ್ಕಂಥವ್ರು, ಯಾರನ್ನ ಉಳಿಸ್ಬೇಕನ್ನೋ ದೃಷ್ಟಿಯಿಂದ ನಿಮ್ದು ಅಲ್ಲ ನಮ್ದು ಅಲ್ಲ. ಆದ್ರೆ ಬದಲಾವಣೆ ಮಾಡಬೇಕಾದ್ರೆ ನೀವು ನಾವು ಬದಲಾವಣೆ ಮಾಡೋದಾಗಲ್ಲ ಸರ್. ಆಂಬ್ಯುಲೆನ್ಸ್ ಫೆಸಿಲಿಟಿ ಡ್ಯೂಟಿ ಚಾರ್ಟ್ ಎಲ್ಲ ನಾವು ಶಿಸ್ತುಬದ್ಧ ಮಾಡ್ತೀವಿ. ಇಮಿಡಿಯೇಟ್ ಆಗಿ ಏನು ನಾವು ಅವ್ರ ಮೇಲೆ ಕ್ರಮ ತಗೋತೀವಿ. ಏನಾಗಿದ್ದಾಗ ಪಾಪ್ಯುಲೇಷನ್ ಹೆಚ್ಚಾದಾಗ ನಂಬರ್ ಆಫ್ ರೋಡ್ ನೀವು ಎಕ್ಸ್ಪೆಕ್ಟೇಷನ್ 100 ಬೆಡ್ ಅಲ್ಲ ಸರ್, ಅಂತ ಎಕ್ಸ್ಪೆಕ್ಟೇಷನ್ ಅಲ್ಲ. ಆ ಮದುವೆಗೆ ನನಗೆ ಸಂಬಂಧ, ನಾವು ಮದುವೆನೇ ಕೊಟ್ಟಿಲ್ಲ. ನೀವು ನೋಟಿಸ್ ನನಗೆ ಉತ್ತರ ಹೇಳಾಕ್ಬಿಟ್ರಿ. ನಾನು ಇನ್ನ ನಿಮ್ಗೆ ಮದುವೆನೇ ಕೊಟ್ಟಿಲ್ಲ. ನೀವು ಏನ್ ಹೇಳಾಕತ್ತೀರಿ? ನಾನು ಎಲ್ಲ ಮದುವೆ ಹೇಳಾಕ್ಬಿಟ್ರಿ. ನಾನು ಏನ್ ಹೇಳಾಕತ್ತೀನಿ, ನೀವು ಈಗ ಅವ್ರೇನು ಅಭ್ಯಂತರ ಇಲ್ಲ. ನನ್ನ ಬೇಡಿಕೆ ನಿನ್ನೆ ಆಗಿರ್ತಕ್ಕಂಥ ಘಟನೆ ಬಗ್ಗೆ ಇಷ್ಟೇ. ನಮ್ದು ನೀವು ತಾಲೂಕು ಆಸ್ಪತ್ರೆ ಮಾಡ್ರಿ ಬಿಡ್ರಿ,
ಶಾಸಕರು ಮಾಡ್ತಾರೋ ಬಿಡ್ತಾರೋ ನನಗದು ಗೊತ್ತಿಲ್ಲ. ಶಾಸಕರಿಗೆ ನೀವೇ ಸರ ಮಾತಾಡಿ, ನಾನು ಅಷ್ಟೇ ಸರ ಮಾತಾಡೀನಿ. ಏನ್ರಿ ನನಗೆ ಬೇಕಾಗಿರ್ತಕ್ಕಂಥ ನಿನ್ನೆ ಘಟನೆ ಒಂದೇ. ನೀವು ಈಗ ತಾಲೂಕು ವೈದ್ಯಾಧಿಕಾರಿಗಳಾಗಿ ನೀವು ಕಂಪ್ಲೇಂಟ್ ಕೊಡ್ಬೋದು ಸರ್. ಸ್ಥಳೀಯ ಠಾಣೆಗೆ ನಮ್ಮ ಸಿಬ್ಬಂದಿ, ನಮ್ಮ ಸಮುದಾಯ ಆರೋಗ್ಯ ಕೇಂದ್ರದಲ್ಲಿ ಬಂದು ಯಾರೋ ಅನ್ಯ ವ್ಯಕ್ತಿ ಬಂದು ಟ್ರೀಟ್ಮೆಂಟ್ ಮಾಡಕ್ಕಿದ್ದಾರೆ, ನೀವು ಕಠಿಣ ಕಾನೂನು ಕ್ರಮ ಕೈಗೊಂಡ್ರೆ ಬರಿಬಹುದಾಗಿತ್ತಲ್ಲ, ಯಾಕೆ ಬರಲಿಲ್ಲ? ಈಗ ಬರೀತೀರಿ ಇಲ್ಲ ಸರ್? ಬರೀತೀರಿ ಅವ್ರ ಮ್ಯಾಗ ಬರೀತೀರಿ? ಈಗ ಬರೀತೀರಿ? ಈಗ ಗೊತ್ತಾಗಿತ್ತಲ್ಲ, ಗೊತ್ತಾಗಿಲ್ಲ ಬರೀತೀರಿ? ಸಿಬ್ಬಂದಿ ಅವ್ರಿಗೆ ಕರ್ಬೇಕು, ಯಾರು ಕರ್ಕೊಂಡು ನಾನು ಫಸ್ಟ್ ಸಿಂಗಲ್ ಐತಿ ಸರ್, ಡಬಲ್ ಅವ್ರನ್ನ ನಾನು ಉಳಿಸ್ತೀನಿ, ನಾನು ನೀವು ಉಳಿಸೋ ಲೆಕ್ಕಕ್ಕೆ ಅದಾರ. ಅಷ್ಟೇ ಈಗ ನಾವು ಬದಲಾವಣೆ ಆಗ್ಬೇಕು. ಈಗ ಅಲ್ಲ, ನೀವು ಹೇಳ್ದಂಗೆ ಅವ್ರು ಕಂಪ್ಲೇಂಟ್ ಮಾಡ್ತಾರೆ. ನೋಡ್ರಿ, ಅದೇ ಹೇಳಿ, ಅವರಿಗೆ ಶೋಕಾಸ್ ನೋಟಿಸ್ ಕೊಡುತ್ತೆ. ಅವ್ರ ಮೇಲೆ ಏನು ಆಕ್ಷನ್ ಆಗಬೇಕು ಆಗ್ತೈತೆ. ಅದನ್ನು ತನಿಖೆ ಆಗಬೇಕಲ್ಲ. ತನಿಖೆ ಆಗ್ಲಾರ್ದೆ ಯಾರನ್ನು ಸಸ್ಪೆಂಡ್ ಮಾಡಕ್ ಬರಲ್ಲ. ಇದು ಎಲ್ಲರಿಗೂ ಗೊತ್ತಿದ್ದಿದ್ದೇ ಪ್ರೊಸೀಜರ್. ಎಲ್ಲದಕ್ಕೂ ಇವರೇ ನಾವು ಹೇಳ್ತೀವಿ, ಎಲ್ಲದಕ್ಕೂ FIR ಕೊನೆ ಪರಿಹಾರ ಅಲ್ಲ. ಹೌದಾ? ಫಸ್ಟ್ ಏನು ಡೆಲಿವರಿ ಎನ್ಕ್ವೈರಿ ಅಂತ ಇರುತ್ತೆ. ಹೌದಾ? ಅದನ್ನ ಎನ್ಕ್ವೈರಿ ಮಾಡಬೇಕಾಗತ್ತೆ. ಅಲ್ರಿ ಮೇಡಮರ ನಿಮ್ಮನ್ನು ಒಪ್ಕೋತೀನಿ ನಾನು. ಈಗ ಪ್ರೈಮರಿ ನೀವು ಇನ್ವೆಸ್ಟಿಗೇಷನ್ ಮಾಡಿ ನಮ್ದು ಒಬ್ಬಗೆ ಇಂಥ ಜೀವಗಳು ಈಗ ನಾಳೆ ಇವತ್ತು ನಾನು ಡಾಕ್ಟರ್ ಅಂತ ಹೇಳಿ 100 ಮಂದಿ ಸಹಾಯ ಮಾಡಿದ್ರೆ ಅದಕ್ಕೆ ಮೇಡಮರ 7-8 ಆಗ್ಯಾವ್ರಿ, ಹಿಂಗ ಆಗೋದಿಲ್ಲ ಅಂತ ಹೇಳ್ತಾರ್ರಿ. ಈಗ ಯಾರು ಮಾತಾಡ್ತಾರ ಅವ್ರ ಮ್ಯಾಲ ಫೋಕಸ್ ಮಾಡೋದು, ಕೇಸ್ ಮಾಡೋದ್ರಿ. ನೀವು ಇನ್ವೆಸ್ಟಿಗೇಷನ್ ಮಾಡ್ತೀನಿ ಅಂದ್ರೆ ಇಲಾಖೆಯವರು ಮಾಡ್ತಾರೆ ಮೇಡಮ್, ನಿಮ್ಮದು ಕರ್ತವ್ಯ ನೀವು ಮಾಡ್ರಿ. ಈಗ ಬಂದು ಕೇಳಿದ್ರ ಬ್ಲಾಕ್ ಮೇಲ್ ಮಾಡ್ತಾರ, ವಿಡಿಯೋ ಮಾಡ್ತಾರ ಅಂತ ಹೇಳ್ತಾರೆ. ನಮ್ಮ ಮ್ಯಾಗ ಆರೋಪಗಳು ಮಾಡ್ತಾರೆ ಇಲ್ದ ಸಲದು ಆಗ್ಲಿ ಅವ್ರ ಮ್ಯಾಗ ನಾವು ಉಳಿಸ್ಕೊತೀವಿ. ಹಿಂಗ ನನ್ನ ಜೊತೆ ಇವ್ರು ಏನ್ ಮಾಡ್ಯಾರ ನನ್ನ ಜೊತೆ ಗೊತ್ತಾಯ್ತದ. ಮುತ್ತಿಗೆಯವ್ರೆ ಯಾರು ಮುತ್ತಿಗೆ ಬಡ್ಸೋದು ನಮಗೆ ತಿಳಿಯೋದು, ಅದನ್ನ ಮಾತಾಡೋದು ಬೇಡ. ಅದು ನಾವು ಆಕ್ಷನ್ ತಗೋತೀನಿ ಅಂತ ಹೇಳ್ತಾರಲ್ರಿ. ಸರಿಪಡಿಸ್ತೀನಿ ಈಗ 7-8 ಸತಿ ಆಯ್ತ್ರಿ. ಈಗ ಇನ್ಫ್ರಾಸ್ಟ್ರಕ್ಚರ್ನಾಗ ಏನ್ ಕರೆಕ್ಟ್ ನಡೆಯಕತ್ತಿಲ್ಲ ಅದನ್ನ ಸರಿಪಡಿಸ್ಬೇಕು. ನೀವು ಹೇಳತ್ತೀರಲ್ಲ ಡ್ಯೂಟಿ ಡಾಕ್ಟರ್ ಇರಲ್ಲ ನೈಟ್ ಅಂತ ಹೇಳಿದ್ರೆ ಅದನ್ನ ಸರಿಪಡ್ಸಕ್ಕೆ ಏನ್ ಮಾಡ್ಬೇಕು ಅದನ್ನ ಮಾಡಿ ಒಂದು ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಆಯ್ತಾ? ಇದು ಆಗಿಲ್ಲ ಅಂದ್ರೆ ನಮ್ಮ ಮುಂದೆ ಹೇಳಕಂತೀವಿ ನೈಟ್ ಡ್ಯೂಟಿ ಡಾಕ್ಟರ್ ಅಲ್ಲಿ ಇರಕತ್ತಿಲ್ಲ, ಸರಿಯಾಗಿ ಚಿಕಿತ್ಸೆ ಆಗಕತ್ತಿಲ್ಲ ಅಂತ ಹೇಳಿ ನಡೀರಿ. ಆಮೇಲೆ ಮೆಡಿಸಿನ್ಸ್ ವ್ಯಾಕ್ಸಿನ್ಸ್ ಹೆಡ್ ಸ್ಟಾಕ್ಸ್ ಮೇಂಟೈನ್ ಮಾಡಕ್ ನೋಡೋಣ. ವಿದಿನ್ ಇನ್ಫ್ರಾಸ್ಟ್ರಕ್ಚರ್ ಏನೇನು ಮಾಡಬೇಕು ಎಲ್ಲಾನು ಸರಿಪಡಿಸೋಣ ಅಂತ. ಇನ್ನು ಮೇಲಿಂದ ತಾಲೂಕು ಹಾಸ್ಪಿಟಲ್ ಅದು ಆಗೋದೆಲ್ಲ ಗೌರ್ಮೆಂಟ್ ಲೆವೆಲ್ನಾಗ ಆಗುತ್ತೆ. ಹೌದಾ? ಸೊ ಅದು ಅಲ್ಲಿ ಗೌರ್ಮೆಂಟ್ ಲೆವೆಲ್ನಾಗ ಸಪೋಸಲ್ ಆದಮೇಲೆ ಅದನ್ನು ರೆಡಿ ಮಾಡ್ಕೊಂಡು ಈಗ ನಿನ್ನೆ ಆದ ಇನ್ಸಿಡೆಂಟಿಗೆ ಏನು ಪ್ರೊಸೀಜರ್ ಮಾಡಬೇಕು ಅದನ್ನು ಮಾಡಕತ್ತದಿಲ್ಲ. ಹೌದಾ? ಯಾರು ಡ್ಯೂಟಿ ಡಾಕ್ಟರ್ ಇದ್ರೆ ನಿನ್ನೆ ರಾತ್ರಿ ಅವ್ರಿಗೆ ಶೋಕಾಸ್ ನೋಟಿಸ್ ಕೊಡತ್ತನ, ಇನ್ನು ಯಾರು ಬಂದಾರ ಅದನ್ನ ತನಿಖೆ ಮಾಡ್ತೀನಿ ಅಂತಲೂ ಹೇಳತ್ತಾರೆ, ಕಂಪ್ಲೇಂಟ್ ಮಾಡ್ತೀನಿ ಅಂತಲೂ ಹೇಳತ್ತಾರೆ. ಸೊ ಹೀಗಾಗಿ ಇದನ್ನ ಮುಂದೆ ಈ ರೀತಿ ಆಗದೆ ಇದ್ದಿಲ್ಲ ನೋಡ್ಕೊಳ್ಳೋಣ. ಇವತ್ತಿದ್ದು ಇಲ್ಲಿ ಮುಗಿಸೋಣ. ಮುಂದೆ ಏನಾದರೂ ಈ ಥರ ಕಂಪ್ಲೇಂಟ್ಸ್ ನಿಮ್ಮ ಗಮನಕ್ಕೆ ಬಂದರೆ ನಾವಿರ್ತೀವಿ, ಜಿಲ್ಲಾಧಿಕಾರಿಗಳು ಇರ್ತಾವೆ, ನಮ್ಮ ಥ್ರೂ ಜಿಲ್ಲಾಧಿಕಾರಿಗಳಿಗೆ ಕಳಿಸಿ ಅದನ್ನು ಸರಿಪಡಿಸ್ಬೇಕು. ರೈತಕರ ಘಟನೆ ನಡೆದೈತಿ. ದಾರಿಲಿ ಹೋಗುವಾಗ ಯಾರು ಡ್ಯೂಟಿ ಡಾಕ್ಟರ್ ಇದ್ರಲ್ಲ ನಿನ್ನೆ ಅವರಿಗೆ ಒಂದು ನೋಟಿಸ್ ರೆಡಿ ಮಾಡಿದ್ವಿ, ಶೋಕಾಸ್ ನೋಟಿಸ್ ಇಶ್ಯೂ ಮಾಡತ್ತಾರೆ CM ಅವರು. ಸೊ ಇದ್ರ ಮೇಲೆ ಏನೈತಿ ಎಲ್ಲ ಜಿಲ್ಲಾಧಿಕಾರಿಗಳು ವೈದ್ಯಾಧಿಕಾರಿಗಳು ಅದ್ರ ಮೇಲೆ ಆ್ಯಕ್ಷನ್ ತಗೋತಾರೆ. ಇದನ್ನ ಲೆಟ್ರ್ ಕೂಡ ನಾವು ಅದನ್ನ ಆ್ಯಕ್ಷನ್ ತಗೋಬೇಕು ಅಂತ ನೀವು ಮನವಿ ಕೊಟ್ಟಿದ್ದೀರಿ, ಅದನ್ನು ಜಿಲ್ಲಾಧಿಕಾರಿಗಳಿಗೂ ಕೂಡ ಫಾರ್ವರ್ಡ್ ಮಾಡ್ತೀವಿ ನೆಕ್ಸ್ಟು. ಸೊ ಹಾಗಾಗಿ ನೀವೆಲ್ಲ ಈಗ ಏನೇ ನಿಮ್ಮ ಬೇಡಿಕೆಗಳಿದ್ದಾವೆ, ತಾಲೂಕು ಹಾಸ್ಪಿಟ್ಲ್ ಆಗಬೇಕು, ECG ಏನೇನು ಇಲ್ಲ ಅಂತ ಹೇಳಿದ್ರಲ್ಲ ಅದನ್ನೆಲ್ಲ ಒಂದು ಪ್ರಪೋಸಲ್ ಕಳಿಸ್ತಾರೆ. ECG ಮಷಿನ್ಗೆ ಆಮೇಲೆ 108 ಆಂಬ್ಯುಲೆನ್ಸ್ ಸರ್ವಿಸ್ ರೆಡಿ ಆಗೈತೆ, ಅದು ಸರ್ವಿಸ್ ರೆಡಿ ಆಗೈತಿ. ಆಮೇಲೆ 100 ಬೆಡ್ ಹಾಸ್ಪಿಟ್ಲದ್ದು ಏನು ನಿಮ್ಮದು ಪ್ರಪೋಸಲ್ ಇತ್ತು ಅದನ್ನು ಕಳಿಸಿದ್ದಾರೆ. ಸೊ ಈಗಿನ ಮಟ್ಟಿಗೆ 50 ಬೆಡ್ಡಿಂದ ಅದನ್ನು ರೆಡಿ ಮಾಡ್ತಿದ್ದಾರೆ. ಇಲ್ಲಿಂದ ಡಿಸ್ಟಿಕ್ ಹೆಲ್ತ್ ಇದು ಆಫೀಸರ್ಗೆ ಹೋಗಿದೆ, ಅಲ್ಲಿಂದ ನೆಕ್ಸ್ಟ್ ಗೌರ್ಮೆಂಟಿಗೆ ಹೋಗಿದೆ, ಅಲ್ಲಿ ರೆಡಿ ಆಗ್ತಿದೆ. ಸೊ ಅದನ್ನು ನೆಕ್ಸ್ಟ್ ಆಗುತ್ತೆ ಅಂತ ಹೇಳಿದ್ದಾರೆ ಈಗ. ಸೊ ಇನ್ನೂ ಏನೇನು ಅನಾನುಕೂಲಗಳಿದಾವೆ ಇಲ್ಲಿ ಹಾಸ್ಪಿಟಲಲ್ಲೇ ಅದನ್ನೆಲ್ಲ ಕೇಳ್ಕೊಂಡಿದ್ದೀವಿ. ಟೈಮ್ಲಿ ಡೆಲಿವರಿ ಆಫ್ ಏನು ಮೆಡಿಸಿನ್ಸ್ ಎಲ್ಲ ಏನೇನು ಸ್ಟಾಕ್ ಇದೆ ಅಂತ ನೀವೇನು ಹೇಳ್ತಿದ್ದೀರಾ ಅದನ್ನೆಲ್ಲರೂ ಚೆಕ್ ಮಾಡಿ ಕರೆಕ್ಟಾಗಿ ಸ್ಟಾಕ್ ಮೇಂಟೈನ್ ಮಾಡೋಕ್ಕೂ ಕೂಡ ಅವರಿಗೆ ಹೇಳಿದ್ದೀವಿ ಈಗ. ಸೊ ಇನ್ಮೇಲೆ ಈ ರೀತಿ ಅಹಿತಕರವಾದ ಘಟನೆ ನಡಿಲಾರ್ದಂಗೆ ನೋಡ್ಕೊಳಕ್ಕೆ ಅವರಿಗೂ ಹೇಳಿದ್ದೀವಿ. ಡ್ಯೂಟಿ ಡಾಕ್ಟರ್ಸ್ ಯಾರಿದ್ದಾರೆ ಅವ್ರದ್ದೆಲ್ಲ ಒಂದು ಲಿಸ್ಟ್ ಹಾಕಕ್ಕೆ ಹೇಳಿದ್ದೀವಿ. ನೈಟ್ ಡ್ಯೂಟಿ ಯಾರ್ದಿರುತ್ತಲ್ಲ ಸೊ ಅವ್ರದ್ದು ನೇಮ್ಸ್ ಹಾಕಿಬಿಟ್ಟು ಅಲ್ಲಿ ಡಿಸ್ಪ್ಲೇ ಮಾಡೋಕ್ಕೆ ಹೇಳಿದ್ದೀವಿ. ಇನ್ಮೇಲೆ ನಿಮಗೂ ಕೂಡ ಅದು ಯಾರು ಡ್ಯೂಟಿ ಡಾಕ್ಟರ್ ಇರ್ತಾರೆ ಅನ್ನೋದೊಂದು ಡಿಸ್ಪ್ಲೇ ಸಿಗುತ್ತೆ. ಸೊ ಏನಾದರೂ ಕಂಪ್ಲೇಂಟ್ಸ್ ಇದ್ದರೆ CMOಗೆ ಕಾಲ್ ಮಾಡಿ ಹೇಳ್ರಿ. ಸೊ ಇನ್ಮೇಲೆ
ಮೇಲೆ ಈ ರೀತಿ ಅಹಿತಕರ ಘಟನೆ ಆಗ್ಲಾರ್ದಂಗೆ ನೋಡ್ಕೊಳೋಣ ಎಲ್ಲರೂ ಸೇರಿ. ಈಗ ಎಲ್ಲರೂ ತಮ್ದು ಏನಿದೆ ಅಂತ ಹೇಳಿ ಇದು ಮುಗಿಸೋಣ ಇಲ್ಲಿಗೆ. ನೆಕ್ಸ್ಟ್ ಈ ರೀತಿ ಅಹಿತಕರ ಘಟನೆ ಆಗದಂಗೆ ನೋಡ್ಕೊಳೋಣ. ಸಾಕಷ್ಟು ಆಗೋರಿ ಮೇಡಮ್ಗಳು ಆಗಲ್ರಿ ಮೇಡಮ್. ಯಾರು ನಿನ್ನ ಡಾಕ್ಟರ್ ಇದ್ರಿ ಅವ್ರಿಗೆ ಸಸ್ಪೆಂಡ್ ಮಾಡ್ಬೇಕು ಅವ್ರಿಗೆ. ಸಸ್ಪೆಂಡ್ ಅಂತೂ ಈಗ ಇಮಿಡಿಯೇಟ್ ಯಾವುದೇ ಆಕ್ಷನ್ ಆಗಲ್ಲ. ಅವರಿಗೆ ನೋಟಿಸ್ ಕೊಡ್ತೀವಿ, ಅದು ಪ್ರೊಸೀಜರ್ ಪ್ರಕಾರನೇ ಹೋಗ್ತದೆ. ಎನಿ ಪರ್ಸನ್ 4 ತಿಂಗಳ ಮಗು ಅನಂತರ ಅಂಗವಿಕಲ ತಮ್ಮ ತಂದೆ ಸತ್ತು 11 ತಿಂಗಳಾಯ್ತು. 3 ಮಕ್ಕಳು ತಗೊಂಡು ಆ ಹೆಣ್ಮಗಳು ಏನ್ ಮಾಡ್ಬೇಕು? ನಾನು ಹೇಳ್ತೀನಿ, ಏನಾರು ಅನುಕೂಲ ಆಗ್ಬೇಕು ಕಾನೂನು ರೀತಿಯಲ್ಲಿ ನೀವು ಸಹಾಯ ಮಾಡಬೇಕು. ಒಂದು FIR ಮಾಡಿ ಅವಕಾಶ ಕೊಟ್ಟಿರ್ತಾರೆ. ವಿದೌಟ್ ಪ್ರೂವನ್ ಎನಿ ಮಾಡೋಕ್ಕಾಗಲ್ಲ. ಅದು ಪ್ರೊಸೀಜರ್ ಪ್ರಕಾರ ಬದರ್ಕಲ್ ಅಧಿಕಾರಿಗಳು ಪರವಾಗಿ ಮತ್ತೊಬ್ಬರು ಬಂದು ಮಾಡ್ತಾರೆ. ಅವ್ರ ಪರವಾಗಿ ಅವ್ರ ಈ ತಾಲೂಕು ತಾಳಿಕೋಟೆ ತಾಲೂಕು ಆಡಳಿತ ಮಂಡಳಿದ ಹೆಂಗೈತೆ ಅಂದ್ರ ಪರಿಸ್ಥಿತಿ, ಎತ್ತಿಗೆ ಜ್ವರ ಬಂದ್ರೆ ಎಮ್ಮಿಗೆ ಬರಿ ಹಾಕೋ ಲೆಕ್ಕಕ್ಕೆ ಅದಾರ. ನಾವು ಮಾತಾಡೋದು ನೋವು ಆಗ್ತಿರ್ಬೇಕು ಇಲಾಖೆಯವರಿಗೆ. ಆದ್ರೆ ಎತ್ತಿಗೆ ಜ್ವರ ಬಂದ್ರ ಎಮ್ಮಿಗೆ ಬರಿ ಹಾಕಿದ್ರಂತ. ನಾವು ಪದೇ 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 ಅಮಾಯಕ ಜೀವಗಳು ಹೋಗ್ತಾ ಇರ್ತವೆ, ಅವ್ರು ಚೈನಿ ಹೊಡ್ಕೋತಾ ಇರ್ತಾರೆ. 2 ಲಕ್ಷ 3 ಲಕ್ಷ ಸಂಬಳವನ್ನ ತಗೊಂಡು ಅಡ್ಡಿ ಆರಾಮ್ ಚೈನಿ ಒಳಗ ಅವ್ರು ಎಂಜಾಯ್ ಮಾಡ್ಕೋತ ಹೋಗ್ತಾರ. ಆದ್ರೆ ಏನ್ ದುರ್ದೈವ ಅಂದ್ರೆ ಮೇಡಮರ, ಬಡವರ ಜೀವ ತರೋದ್ ಆತೈತ. ಈಗ ಆಗೈತಿ ಬಿಟ್ಬಿಡ್ರಿ ಅಂತೀರಿ, ನಾನು ಅದನ್ನ ಒಪ್ಕೋತೀನಿ. ಈಗ ಜೀವ ತಂದಿದ್ದು ಒಳ್ಳೆ ತರೋದ್ ಆಗೋದಿಲ್ಲ. ಇಂಥ ಜೀವಗಳು ಇವತ್ತಿಗೆ 7ರಿಂದ 8ನೇದಿದ್ದು, ನಾನೇ ಹೋರಾಟ ಮಾಡಕತ್ತಿದ್ದ 5ನೇದಿದ್ದು. ವೈದ್ಯಾಧಿಕಾರಿಗಳಿಲ್ಲದೆ ಇರ್ತಂತ ಸಂದರ್ಭದಲ್ಲಿ ಡೆಲಿವರಿ ಮಾಡೋ ಸಂದರ್ಭದಾಗ ಕೂಡ ಗರ್ಭಿಣಿಯರ ಸಾವನ್ನಪ್ಪಿದಾರ. ಎಲ್ಲಾ ಇಡೀ ತಾಳಿಕೋಟೆ ಸಮುದಾಯ ಆರೋಗ್ಯ ಕೇಂದ್ರದ ಸಿಬ್ಬಂದಿಗಳು, ಇಡೀ ತಾಳಿಕೋಟೆಯಲ್ಲಿರ್ತಕ್ಕಂಥ ವೈದ್ಯಾಧಿಕಾರಿಗಳು ಕುಂತು ನನ್ನ ಜೊತೆ ಡಿಸ್ಕಸ್ ಮಾಡಿ ಅಂದ್ರೆ ಹಿಂಗ ಆಗ್ಲಾರ್ದ ನೋಡ್ಕೊತೀನಿ ಅಂತ ಹೇಳಿದ್ರಿ ಸಾಹೇಬ್ರೆ. ಮತ್ತೆ ಇದಕ್ಕೆ ಹೊಣೆ ಯಾರು? ಈಗ ಏನಾಗೈತ್ರಿ ಸರ್, ನಾ ಹೇಳ್ತೀನಿ ಕೇಳ್ರಿ. ಎಕ್ಸ್ಪೆಕ್ಟೇಷನ್ ಸರ್, ನೀವು ತಾಲೂಕ್ ಆಸ್ಪತ್ರೆ ಮಾಡ್ರಿ ಬೇಡ, ನಮ್ ಡಿಮ್ಯಾಂಡ್ ಅಲ್ಲ. ನಮ್ ಡಿಮ್ಯಾಂಡ್ ಅದಲ್ಲ. ನಮ್ಮ ಡಿಮ್ಯಾಂಡ್ ನೀವು ತಾಲೂಕ್ ಆಸ್ಪತ್ರೆ ಆಗ್ಬಿಡ್ರಿ. ನಮ್ ಡಿಮ್ಯಾಂಡ್ ಅದಲ್ಲ. ತಾಲೂಕಾಗಿಂದ ಜನಸಂಖ್ಯೆ ಡಬಲ್ ಆಗ್ತಿದ್ದ ಹೆಂಗ್ರಿ ಸರ್? ನೀವು ತಾಲೂಕಾಗಿದ್ದ ನಮ್ಗೆ ಜನರು ಜಾಸ್ತಿ ಬರಾಕತ್ತಾರ ಹೆಂಗಿದ್ವು? ಸಿಚುವೇಶನ್ ಡಾಕ್ಟರ್ಸ್ಗಳು ಯಾಕಿಲ್ಲ? ಸಿಎಂಒಗಳು, ಸಿಎಂ ಅವ್ರು ಡಾಕ್ಟರ್ ಇಲ್ಲ ಅಂದ್ರೆ ಸಿಎಂ ಅವ್ರು ಇರ್ಬೇಕಾರೆ ಹಂಗಿಲ್ಲ. ಸಿಎಂ ಇಲ್ಲಿ ಇರ್ಬೇಕಂತಿಲ್ಲ, ಇಲ್ಲ. ಓನ್ಲಿ ಅಡ್ಮಿನಿಸ್ಟ್ರೇಷನ್ ನೋಡೋದಷ್ಟೇ. ಇಲ್ಲಿ ಮತ್ತೆ ಅವ್ರು ಇಲ್ಲಾರ್ದವ್ರಿಗೆ ಮತ್ತೆ ಯಾರಿಗೆ ಹೇಳ್ಬೇಕು? ನಾವು ಯಾರಿಗೆ ಹೇಳ್ಬೇಕು ಹೇಳ್ರಿ? ನಾವು ಯಾರಿಗೆ ಹೇಳ್ಬೇಕು? ಮೀಟಿಂಗ್ ಮಾಡಿ ಡ್ಯೂಟಿ ಚಾರ್ಟ್ಸ್ ದಿನಚರಿ ಒಳಗೆ ಬರ್ದಿರಿ. ಇವ್ರು ನಿನ್ನೆ ಒಬ್ಬ ವೈದ್ಯಾಧಿಕಾರಿಗಳು ಇಲ್ಲಿ ಅಬ್ಸೆಂಟ್ ಇದ್ದಿದ್ದು ಒಂದ್ ಜೀವ ಹೋಗೈತೆ, ನೀವು ದಿನಚರಿ ಒಳಗೆ ಬರ್ದಿರಿ ಸರ್, ಬರ್ದಿರಿ. ಈಗ ಇದು ನೋಟಿಸ್ ಕೊಟ್ಟಿದ್ದೆ ನಾವು, ಅವರೆಲ್ಲ ಆನ್ಸರ್ ಕೊಡ್ತಾರೆ. ಕತ್ತಿ ಹೇಳ್ಬೇಡ್ರಿ ಸರ್, ನಾನು ನಮ್ಮನೆ ಡಾಕ್ಟರ್ಸ್ಗಳು ಅದಾರ, ನಮಗೆ ಕತ್ತಿನ ಹೇಳಕ್ ಬರ್ಬೇಡ್ರಿ ನನಗೆ. ಈಗ ದಿನಚರಿ ಒಳಗೆ ಬರ್ದ್ರೆ ನಿಮ್ಮ ಈಗ ತಾಲೂಕಾ ಅಧಿಕಾರಿಗಳು ದಿನಚರಿ ಒಳಗೆ ಬರ್ದ್ರೆ, ನೀವು ತಾಲೂಕು ವೈದ್ಯಾಧಿಕಾರಿಗಳ ದಿನಚರಿ ಒಳಗೆ ಬರ್ದ್ರೆ ಇದು ನೆಗ್ಲೆಜೆನ್ಸ್ ಇಂದ ಒಂದ್ ಜೀವ ಹೋಗೈತಿ, ಇವ್ರು ವೈದ್ಯಾಧಿಕಾರಿಗಳು ಇಲ್ಲಾರ್ದಂಗ ಆಗೈತಿ, ಅವ್ರ ಮೇಲೆ ಶಿಸ್ತು ಕ್ರಮ ಅಂತ ದಿನಚರಿ ಒಳಗೆ ಬರ್ದ್ರಿ ಸರ್ ನೀವು. ಈಗ ನೋಟಿಸ್ ಕೊಡ್ಬೇಡ್ರಿ ಸರ್. ನೋಟಿಸ್ ನಿಮ್ ದಿನಚರಿ ಒಳಗೆ ಡಾಟಾ ಎಂಟ್ರಿ ಇನ್ನೇನ್ ಇರೋದು ನಿಮ್ ದಿನಚರಿ. ಇಲ್ಲಿ ಏನು ಸೌಲಭ್ಯ ಐತಿ, ಸೌಲಭ್ಯ ಇರಲ್ಲ. ನಿಮ್ ದಿನಚರಿ ನೋಟ್ ಅಂತ ಮಾಡ್ಬೇಕಾದ್ರೆ ಗೊತ್ತಿಲ್ಲ ಸರ್. ಡೈಲಿ ಈ ಸತಿ ಇಲ್ಲಿ ಏನೈತಿ ಏನಿಲ್ಲ, ಯಾರದಾರ ಯಾರಿಲ್ಲ, ಯಾರು ಅಬ್ಸೆಂಟ್ ಅದಾರ, ಯಾರು ಪ್ರೆಸೆಂಟ್ ಅದಾರ. ಈಗ ಅದೇ ಹೇಳ್ತಿಲ್ಲ, ಇಲ್ಲಿ DHO ಸರ್ ಅದೇ ಮಾತಾಡಿದ್ ನಾನೆಲ್ಲ ಮಾತಾಡಿ ಲೆಟರ್ ಎಲ್ಲ ಹಾಕಿದ್ ಅವ್ರಿಗೆ. ಇಲ್ಲ DHO ಬಿಡ್ರಿ, DHOಗಳಿಂದ 100 ಜೀವ ಹೋಗ್ತಾವ್ರಿ, ಜಿಲ್ಲಾ ಲಯನ್ ತಿರುಗಡೆ ಬದಲಿ ಅಂತಾರ ಅವರು. ಈಗ ನಮ್ಮ ಬೇಡಿಕೆ ಏನಿದೆ ಅಂದ್ರ, ನಿನ್ನೆ ವೈದ್ಯಾಧಿಕಾರಿಗಳೆಲ್ಲಾರ್ದವ್ರು ಅವ್ರ ವೈದ್ಯಾಧಿಕಾರಿ ಕರ್ತವ್ಯ ಲೋಪ ವಿಚಾರ ನೀವು ಕಠಿಣ ಕಾನೂನು ಕ್ರಮ ಕೈಗೊಳ್ತೀರಿ. ವೈದ್ಯಾಧಿಕಾರಿ ಅಲ್ಲದೆ ಸಮುದಾಯ ಆರೋಗ್ಯ ಕೇಂದ್ರದ ಸಂಬಂಧಪಟ್ಟಿರ್ತಕ್ಕಂಥ ಅಲ್ಲದೇ ವ್ಯಕ್ತಿ ಬಂದು ಚಿಕಿತ್ಸೆ ನೀಡಿದಲ್ಲ, ಅದಕ್ಕೇನು ನಿಮ್ಮ ಉತ್ತರ? ನೋಟಿಸ್ ಸರ್, ಕಂಪ್ಲೇಂಟ್ ಇಲ್ಲಿ ಅದಾರ, ತಾಳಿಕೋಟೆ ಪೊಲೀಸ್ ಠಾಣೆ ಅಧಿಕಾರಿಗಳು ಅದಾರ, ಅವ್ರಿಗೆ ಕಂಪ್ಲೇಂಟ್ ಮಾಡ್ರಿ.
ನಮ್ಮ ಸಮುದಾಯ ಕೇಂದ್ರಕ್ಕೆ ಸಂಬಂಧ ಇಲ್ಲಾರಂತ ವ್ಯಕ್ತಿ ಬಂದು ಒಬ್ಬ ಚಿಕಿತ್ಸೆ ಕೊಟ್ಟು ಅಮಾಯಕ ಜೀವನ ಹೊಡಿತಾನಲ್ಲ ಸರ್, ಅದಕ್ಕೆ ಹಂಗಿಲ್ಲ. ಮತ್ತೆ ಈಗ ನಾವ್ ಯಾರು ಈಗ ನಿಮಗಂತ್ರ ನಾವು ಮಾರಿ ನೋಡಿರ್ತೀವಿ, ನನಗೆ ನಿಮ್ಗೆ ಗೊತ್ತಿರ್ತದೆ. ಈಗ ಯಾರೋ ಬಂದಿರ್ತಾರೆ ತಾಳಿಕೋಟಿ ತಾಲೂಕು ಆಡಳಿತ ವೈದ್ಯಾಧಿಕಾರಿಗಳು ಇವರೇ ಅನ್ನೋದು ಗೊತ್ತಿರಂಗಿಲ್ಲ. ಅವ್ರು ನಾನೇ ಅಂತ ಹೇಳಿ ಬಂದು ಟ್ರೀಟ್ಮೆಂಟ್ ಚೂಚಿ ನಡೀತಿದಲ್ಲ ಸರ್. ಮತ್ತೆ ನೀವು ಹೆಂಗ್ ಸರ ಹೆಂಗ್ ಡಿಪೆಂಡ್ ಹೆಂಗ್ ಮಾಡಕ್ ಹೋಗ್ತೀರಿ ಅದೇ ಹೇಳ್ರಿ ನನಗೆ. ನೀವು ನಿಮ್ಮ ಸಿಬ್ಬಂದಿಗಳನ್ನ ಉಳಿಸ್ಕೊಳ್ಳಿಕ್ಕೆ ಸಾರ್ವಜನಿಕರ ಜೊತೆ ಆಟ ಆಡ್ತೀರಿ, ನನ್ನ ಆರೋಪ ಇದೆ ಇದು. ಮತ್ತೆ ನೀವು ಹೆಂಗ್ ಬಂದು ಅವರು ಟ್ರೀಟ್ಮೆಂಟ್ ಮಾಡಿದ್ರು ಸರ್, ಬೇರೆ ವೈದ್ಯಾಧಿಕಾರಿಗಳು ಬಂದು ಹೆಂಗ್ ಟ್ರೀಟ್ಮೆಂಟ್ ಮಾಡಿದ್ರು? ಇವತ್ತು ಬಂದಾಗೆ ಗೊತ್ತಾಯ್ತಲ್ಲ, ನಮಗೆ ಯಾರು ಕೊಡ್ತಾವ್ರು ನೋಟಿಸ್? ಏನೂ ಗೊತ್ತಾಗಲ್ಲ ಅವರು ಸಂಬಂಧ ನೋಟಿಸ್ ಕೊಡ್ತಾರೆ ಸರ್. ನೀವು ಇಲ್ಲ, ಅವ್ರು ಯಾರು ನಿಮ್ಮ ಸಿಬ್ಬಂದಿ ಅಲ್ಲ, ನಿಮ್ ಸಿಬ್ಬಂದಿ ಇದ್ರೆ ಅಗ್ರಿ. ನೀವು ಅವ್ರಿಗೆ ನೋಟಿಸ್ ಕೊಟ್ಟು ಯಾವ ವಿಚಾರಣೆ ಮಾಡ್ತೀರಿ ಅಂದ್ರೆ ನಾ ಅಗ್ರಿ. ನಿಮ್ಮ ಸಿಬ್ಬಂದಿನೇ ಅಲ್ಲ ಅಂದ್ಮೇಲೆ ಅವ್ರಿಗೆ ಹೆಂಗ್ ನೀವು ನೋಟಿಸ್ ಕೊಡ್ತೀರಿ? ಯಾವ ಬೇಸ್ ಮ್ಯಾಗ ನೋಟಿಸ್ ಕೊಡ್ತೀರಿ ಹೇಳಿ ಸರ್? ಇಲ್ಲ, ಅವ್ರು ಯಾರು ಅವ್ರಿಗೆ ನೀವು ಕಂಪ್ಲೇಂಟ್ ಮಾಡ್ರಿ, ಅವರು ಎನ್ಕ್ವೈರಿ ಮಾಡ್ತಾರ. ಇವ್ರದ್ದು ತಪ್ಪಿದ್ರೆ ತಪ್ಪು ಅಂತ ವರದಿ ಕೊಡ್ತಾರ. ಕಾನೂನು ಕ್ರಮ ಇರ್ತೈತಿ, ಕೋರ್ಟ್ ಇರ್ತೈತಿ, ಹೋಗ್ತಾರ. ನೀವು ಅದನ್ನ ಬಿಟ್ಟು ನಾವು ಅವರಿಗೂ ನೋಟಿಸ್ ಕೊಡ್ತೀವಿ ಅಂತಂದ್ರೆ ಹೆಂಗ್ ಸರ್? ಅವರಿಗಿಲ್ಲ, ಅವ್ರ ಕನ್ಸರ್ನ್ ಯಾರು ಈಗ ನೀವು ವೈದ್ಯಾಧಿಕಾರಿ ಇಲ್ಲಾರ್ದವ್ರಿಗೆ ನೀವು ನೋಟಿಸ್ ಕೊಟ್ಟು ಅವರ ಹೇಳಿಕೆಗಳನ್ನ ಪಡ್ಕೋತೀರಿ, ಅವ್ರ ಏನೋ ಕಾರಣ ಹೇಳ್ತಾರೆ, ಅದು ಬಿಡ್ರಿ. ಸಂಬಂಧ ಇಲ್ಲಾರ್ದ ವ್ಯಕ್ತಿ ಬಂದು ಚಿಕಿತ್ಸೆ ಕೊಟ್ಟಾಗಲ್ಲ, ಅದಕ್ಕೆ ನಿಮ್ಮ ಕ್ರಮ ಏನು? ಈಗ ಅದೇ ಅವ್ರು ಕರ್ಸಿದವ್ರು ಯಾರ ಡಾಕ್ಟರ್? ಕರೆಸಿದವ್ರ ಸಂಬಂಧ ಇಲ್ಲ ಸರ್. ಈಗ ನಾನೇ ಕರ್ಸಿ ಅಂತಿದ್ದೀರಿ, ಈಗ ನಾ ಇವ್ರಿಗೆ ಕರೆಸ್ತೀನಿ. ಇವ್ರಿಗೆ ಕರೆಸ್ದಾಗ ನೀವು ನೋಟಿಸ್ ಕೊಡ್ತೀರಿ. ವಜ್ರಾಕ್ಷ ನ್ಯೂಸ್ ಇದು